ಈ ಉದ್ದೇಶ. ನನ್ನ ಆರೋಪ ಏನು ಅಂದರೆ, ಇವರು 11 ವರ್ಷಗಳ ಕಾಲ, ಇಷ್ಟು ವರ್ಷ 11-12 ವರ್ಷಗಳ ಕಾಲ ಇವರು ಸುಮ್ಮನೆ ಇದ್ದು ಇದೇ ಕಾರ್ಯಯೋಜನೆಯನ್ನು ಸರಿ ಇಲ್ಲ ಅನ್ನಂಗೆ ಬಂದ ಕೂಡಲೇ ಬದಲಾಯಿಸಬೇಕಾಗಿತ್ತು. ಇವರು ಈಗ 11,000 ಕೋಟಿ ಮಿಸ್ಅಪ್ರೋಪ್ರಿಯೇಷನ್ ಆಗಿ ಉಳಿತಾ ಇತ್ತಲ್ಲ, ಮತ್ತು ಇವ್ರು ಯಾಕೆ ಮಾಡಲಿಲ್ಲ ಅಂದರೆ, ಈಗ ಯಾಕೆ ಮಾಡೋಕೆ ಹೊರಟಿದ್ದಾರೆ ಅಂದರೆ, ಈಗ ಅವರ ವೈಫಲ್ಯಗಳನ್ನು ಈಗ ಜನ ಅರ್ಥಕೊಂಡಿಲ್ಲ. ಅವರು ಎಲ್ಲಿ ಪಾಪ್ಯುಲಾರಿಟಿನ ಕಡಿಮೆ ಆಗ್ತಾ ಇದೆ, ಜನರು ಅದನ್ನು ಚರ್ಚೆ ಮಾಡ್ತಾರೆ, ಅದನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ರೀತಿಯ ಒಂದು ಗೊಂದಲವನ್ನು ಜನರಲ್ಲಿ ಸೃಷ್ಟಿ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಹುನ್ನಾರ ಅಂತೇಳಿ ನಾವೆಲ್ಲ ಖಂಡಿಸಲೇಬೇಕಾಗ್ತದೆ. ಮತ್ತು ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಪ್ರಸ್ತುತಪಡಿಸಿದ ರೀತಿಯಲ್ಲಿ ಏನು ಮನ್ರೇಗಾ ಕಾಯ್ದೆಯನ್ನು ಮುಂದುವರಿಸಬೇಕು. ಈಗ ಹೊಸದಾಗಿ ತಂದಿರತಕ್ಕಂಥ ಕಾಯ್ದೆ ಅದು ಕೂಲಿ ಕಾರ್ಮಿಕರಿಗೆ ಮತ್ತು ಅತಿ ಸಣ್ಣ ರೈತರುಗಳಿಗೆ ಮಾರಕವಾದಂತಹ ಹೊಸ ಕಾಯ್ದೆ. ಆ ಕಾಯ್ದೆಯನ್ನು ಕೂಡ ಅವರು ಜಾರಿ ಮಾಡಬಾರದು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ. ಅದ್ರ ಜೊತೆಯಲ್ಲಿ ನಾವು ಇದನ್ನು ಇವತ್ತಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈಗ ಮುಗೀತು ಅಂತನೂ ಅಲ್ಲ, ಮುಂದೆ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ಎಲ್ಲ ಗ್ರಾಮ ಪಂಚಾಯಿತಿ ಇನ್ನೇ 1 ತಿಂಗಳು 2 ತಿಂಗಳಲ್ಲಿ ಅವ್ರಿಗೂ ಕೂಡ ಅಧಿಕಾರ ಅಂತ್ಯ ಆಗ್ತದೆ. ಅಷ್ಟು ಒಳಗಡೆನೆ ಒಂದು ಸಭೆಯನ್ನು ಕೂಡ ಜಿಲ್ಲಾ ಮಟ್ಟಗಳಲ್ಲಿ, ಬರೀ ತುಮಕೂರು ಅಂತಲ್ಲ, ಇಡೀ ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆ ರೀತಿಯ ಸಮಾವೇಶಗಳನ್ನು ಮಾಡೋದರ ಮೂಲಕ, ಚುನಾಯಿತ ಪ್ರತಿನಿಧಿಗಳ ಮೂಲಕ ನಾವು ಜನರಿಗೆ ಈ ಒಂದು ಹೊಸ ಕಾಯ್ದೆನಲ್ಲಿರ್ತಕ್ಕಂಥ ಮಾರಕವಾದಂತಹ ಅಂಶಗಳನ್ನು ಮನವರಿಕೆ ಮಾಡ್ತಕ್ಕಂಥ ಕೆಲಸ. ಆ ನಂತರ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಈ ಸಮಾವೇಶಗಳನ್ನು ಮಾಡಿ, ಏನು ದೊಡ್ಡ ಸಮಾವೇಶನೇ ಮಾಡಬೇಕು ಅಂತಿಲ್ಲ, ಜನರಿಂದ ಜನರಿಗೆ ಇದರ ಆಗುಹೋಗುಗಳ ಬಗ್ಗೆ ಮನವರಿಕೆ ಮಾಡುವಂತಹ ನಿರಂತರವಾದಂತಹ ಕೆಲಸವನ್ನು ನಮ್ಮ ಪಕ್ಷ ಮಾಡಬೇಕು ಅಂತಕ್ಕಂಥದ್ದು AICCಯ ಸೂಚನೆಯೂ ಕೂಡ ಇದೆ. ಅದರಂತೆ ನಾವೆಲ್ಲರೂ ಕೂಡ ಕೆಲಸನೂ ಕೂಡ ಮಾಡ್ತೀವಿ ಅವರ ಸೂಚನೆಯಂತೆ. ಮತ್ತು ಇವತ್ತು ಏನು ಈ ಒಂದು ಪತ್ರಿಕಾಗೋಷ್ಠಿ ಇದು ಪ್ರಾರಂಭ ಇಲ್ಲಿಂದ. ನಿನ್ನೆ ಎಲ್ಲ ನಮ್ಮನ್ನು ಎಲ್ಲನೂ ಕೂಡ ನಮ್ಮ ಬೆಂಗಳೂರಲ್ಲಿ KPCC ವತಿಯಿಂದ ಸಭೆಯನ್ನು ಕೂಡ ಕರೆದು ಅಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ಹೆಚ್ಚು ಮನವರಿಕೆ ಮಾಡಿದ್ದಾರೆ. ನಾವು ಕೂಡ ಇನ್ನು ಮುಂದಕ್ಕೆ ಅದನ್ನು ಗ್ರಾಸ್ ರೂಟ್ ಲೆವೆಲಿಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ, ಬರೀ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು, ಪ್ರೆಸ್ ಕಾನ್ಫರೆನ್ಸಲ್ಲಿ ಬರ್ಕೊಳ್ಳೋದು, TV ಬಂದ್ಬಿಡೋದಲ್ಲ. ಪ್ರತಿಯೊಬ್ಬ ಸಾಮಾನ್ಯ ರೈತನಿಗೆ, ಸಾಮಾನ್ಯ ಕೂಲಿ ಕಾರ್ಮಿಕರಿಗೂ ಕೂಡ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟು ಅವರು ಕೂಡ ಒಂದು ಅಭಿಪ್ರಾಯವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಮತ್ತೆ ನಾವು ಎಷ್ಟೇ ಹೇಳಿದ್ರು ಕೂಡ ಸುದ್ದಿ ಮಾಧ್ಯಮದ ತಾವೆಲ್ಲ ಸ್ನೇಹಿತರೇನಿದ್ದೀರಿ, ಇದ್ರದ್ದು ಬರೀ 11,000 ಕೋಟಿ ದುಡ್ಡು, 4 ಕೋಟಿ ಪಾವುಗಳ ಬರೀ ಇಂಥವಲ್ಲ, ಅದು ಹೇಳಿ ಅದ್ರ ಜೊತೆಯಲ್ಲಿ ಜನಪರವಾಗಿದ್ದಂತಹ ಕಾರ್ಯಕ್ರಮಗಳು ಯಾವೆಲ್ಲ ಇದ್ದಾವೆ. ಆ ಜನಪರ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡತಕ್ಕಂಥದ್ದು ಅಂತ ಹೇಳಿದ್ರೆ ಬರೀ ಕಾಂಗ್ರೆಸ್ ರಾಜ್ಯಗಳಿಗೆ ಮನಮೋಹನ್ ಸಿಂಗ್ ಅವರು ಜಾರಿ ಮಾಡಲಿಲ್ಲ, ಅಥವಾ ಜಾರಿ ಮಾಡಿದಂಥ ರಾಜ್ಯಗಳಲ್ಲಿ ಬರೀ ಕಾಂಗ್ರೆಸ್ ಪಕ್ಷದವರು ಮಾತ್ರ ಕೆಲಸ ಮಾಡಬೇಕು ಅಂತ ಇಲ್ಲ. ಹಳ್ಳಿಗಳಲ್ಲಿ ಅಸೆಟ್ ಕ್ರಿಯೇಷನ್ ನಿಜಕ್ಕೂ ಕೂಡ ಅದನ್ನು ನೋಡಿದ್ರೆ ಎಲ್ರಿಗೂ ಸಂತೋಷ ಆಗ್ತದೆ. ಇವತ್ತೊಂದು ಸ್ಕೂಲು ಮತ್ತು ಅಲ್ಲಿ ಒಂದು ಆಟ ಆಡ್ತಕ್ಕಂಥ ಮೈದಾನ ಇರ್ಬೋದು, ಸ್ಕೂಲಿನ ಕಾಂಪೌಂಡ್ ಇರ್ಬೋದು, ಮತ್ತು ಹೊಸ ಬಿಲ್ಡಿಂಗ್ಗಳನ್ನು ನಾವು ಕನ್ವರ್ಜೆನ್ಸ್ ಮಾಡಿ ಅದರಲ್ಲೂ ಕೂಡ ಭಾಳಷ್ಟು ಬಿಲ್ಡಿಂಗ್ಗಳನ್ನು ಬೇರೆ ಹಣದ ಕನ್ವರ್ಜೆನ್ಸ್ ಮಾಡೋದು. 5 ಲಕ್ಷ ಆಗ್ತದೆ, ಅಲ್ಲಿ ಒಂದು 15 ಲಕ್ಷ ರೂಪಾಯಿವರೆಗೂ ನಾವು ರೀತಿಯಲ್ಲಿ ಒಂದು ಅಸೆಟ್ ಕ್ರಿಯೇಷನ್ ಮಾಡ್ತಾಯಿದ್ದೀವಿ. ಇವತ್ತು ಕಾಂಪೌಂಡ್ ಇರ್ಬೋದು, ಕಟ್ಟಡಗಳಿರ್ಬೋದು, ಮತ್ತು ಆ ರೀತಿಯ ಅಸೆಟ್ ಕ್ರಿಯೇಷನನ್ನು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಕೂಡ ಇದ್ದಂಥದ್ದು ಒಂದೇ ಒಂದು ಯೋಜನೆ ಅಂದರೆ ಅದು ಮನ್ರೇಗಾ ಯೋಜನೆ. ಯಾಕಂದರೆ ಹಳ್ಳಿಗಾಡಿನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಹೆಚ್ಚು ಮನವರಿಕೆ ಆಗಿರುತ್ತೆ. ನೀವು ಹಳ್ಳಿಗಳಿಂದ ಬಂದಿರ್ತೀರಿ, ನೀವು ಕೂಡ ಬೋರ್ಡ್ ಬರೆಯಲ್ಲ ಅಷ್ಟೇ. ಇದು ಮನ್ರೇಗಾ ಯೋಜನೆಯಲ್ಲಿ ಆಗಿರೋದು. ಬಣ್ಣ ಗುಣಮ ಪ್ರಭುವರಿದ್ದಾಗ ಪಾಪ ಎಲ್ಲ ಶಾಲೆಗಳಿಗೆ ಆಟದ ಮೈದಾನಗಳು ಇವು ಎಲ್ಲ ಪಾಪ ಅವರು ಹೆಚ್ಚು ಆಸಕ್ತಿ ವಹಿಸಿ ಮಾಡಿದರು. ಅವರು ಎಲ್ಲವೂ ಕೂಡ ಬೋರ್ಡ್ ಬರೆಸದೆ ಏನು ಮಾಡಿದರೆ ಎಲ್ಲ ನೀಲಿ ಕಲರ್ ಹೊಡ್ಸೋರೆಲ್ಲ ಅವೆಲ್ಲ ಮನ್ರೇಗಾದಲ್ಲಿ ಬಂದಂಥ ಕಾರ್ಯಕ್ರಮಗಳು ಅಂತೇಳಿ ನಾವೆಲ್ಲ ಭಾವನೆ ಮಾಡಬೇಕು. ಆದ್ದರಿಂದ ಮನ್ರೇಗಾ ಕಾರ್ಯಕ್ರಮ ಹೆಚ್ಚು ಪರಿಣಾಮಕಾರಿಯಾಗಿ ಇಲ್ಲಿನವರೆಗೂ ಕೂಡ ಅದು ಜಾರಿಯಾಗಿದೆ. ಮುಂದೆನೂ ಕೂಡ ಅದೇ ರೀತಿ ಜಾರಿ ಆಗ್ತಕ್ಕಂಥ ವ್ಯವಸ್ಥೆ ಚಾಲ್ತಿನಲ್ಲಿ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಹೋರಾಟದಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಮನವಿಯನ್ನು ಮಾಡ್ತೇವೆ.